ಸರ್ ಬಿಸ್ನೆಸ್ ವೈಸ್ ಹೇಗಾಯಿತು ಅಂತ ಬಿಕಾಸ್ ಈಗ ಓ ಟಿ ಟಿ ಮತ್ತು ಟಿ ವಿ ರೈಟ್ಸ್ ಆಗಿರ್ಬೋದು ಅದೆಲ್ಲ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಕಷ್ಟ ಆಗೋಗ್ಬಿಟ್ಟಿದೆ. ನೀವೊಬ್ಬರು ಅಂತಲ್ಲ, ಪ್ರತಿಯೊಬ್ಬರು ಫೇಸ್ ಮಾಡ್ತಿರೋವಂಥದ್ದು. ನೀವು ಫೇಸ್ ಮಾಡಿದ್ದೀರಾ, ಏನು ಕನ್ನಡ ಸಿನಿಮಾಗಳಿಗೆ ಸ್ಕ್ರೀನ್ಗಳು ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು. ಈಗ ಮಾದೇವ ಸಿನಿಮಾಗೂ ಅದೇ ರೀತಿ ಆಗಿರುವಂಥದ್ದು. ಸೊ ಇದಕ್ಕೆಲ್ಲ ಯಾವಾಗ ಕಡಿವಾಣ, ಯಾವಾಗ ನಮ್ಮ ಸ್ಥಳೀಯವಾಗಿ ಒಂದು ಕನ್ನಡ ಸಿನಿಮಾಗೆ ಬೆಲೆ ಬರುತ್ತೆ ಅಂತ. ಮುಂಚೆ ಟಿ ವಿ ರೈಟ್ಸ್ ಅಂತಂದರೆ ನೀವು ಸಿನಿಮಾ ಮಾಡೋದನ್ನು ಕಾಯ್ತಿರ್ತಿದ್ರು, ಬಂದು ಪರ್ಚೇಸ್ ಮಾಡಿಬಿಡ್ತಾಯಿದ್ರು. ಈಗ ಅದು ದೊಡ್ಡ ಸವಾಲಾಗೋಗ್ಬಿಟ್ಟಿದೆ. ಮತ್ತು ಎಲ್ಲವೂ ಸವಾಲಿನ ಕೆಲಸಗಳೇ. ಈಗ ಒಂದು ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದರೆ ಪ್ರೇಕ್ಷಕರು ಬರೋದು ಒಂದು ಸವಾಲಿನ ಕೆಲಸಗಳೇ. ಸೊ ಈಗ ಸಿನಿಮಾ ಮಾಡೋದು ಕಷ್ಟ ಅಲ್ಲ. ಹೀರೋಗಳಿಗಾಗಿರ್ಬೋದು, ಪ್ರೊಡ್ಯೂಸರ್ಗಾಗಿರ್ಬೋದು, ಡೈರೆಕ್ಟರ್ಗಾಗಿರ್ಬೋದು. ಸಿನಿಮಾ ಆದಮೇಲೆ ಇದೆಯಲ್ಲ ಕೆಲಸಗಳು, ಅದು ತುಂಬ ಕಷ್ಟ ಅಂತ ಅನ್ನಿಸ್ಬಿಟ್ಟಿದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಅದೇನೆಂದರೆ ನಂಬಿಕೆ ಮೇಲೆ ನಿಲ್ಲುವಂಥದ್ದು. ಎಲ್ಲ ವಿಚಾರಗಳು ನಂಬಿಕೆ ಮೇಲೇ. ಈಗ ನಾನು ಒಂದು ಸಿನಿಮಾ ಮೇಲೆ ಹೂಡಿಕೆ ಮಾಡ್ತಾ ಇದ್ದೀನಿ ಅಂತಂದರೆ ಒಬ್ಬ ನಿರ್ಮಾಪಕನಿಗೆ ಆ ಸಿನಿಮಾ ಮೇಲೆ ಎಷ್ಟು ನಂಬಿಕೆ ಇರಬೇಕು, ಅದೇ ರೀತಿ ಒಬ್ಬ ಪ್ರೇಕ್ಷಕ ಅವನು ಪುಕ್ಷಟೆ ಸಿನಿಮಾ ನೋಡ್ತಾ ಇಲ್ಲ, ಅವನು ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾ ಇದ್ದಾನೆ. ಆಮೇಲೆ ಅವನು ಟೈಮ್ ಕೊಟ್ಟು ತನ್ನ ಫ್ಯಾಮಿಲಿನೆಲ್ಲ ಕರ್ಕೊಂಡು ಬಂದು ಅದಕ್ಕೆ ಇನ್ನೂ ಅವನು ಇನ್ವೆಸ್ಟ್ ಮಾಡಿರ್ತಾನೆ. ಅವನು ಒಬ್ಬ ಇನ್ವೆಸ್ಟ್ರ್. ಅವನ ನಂಬಿಕೆ ಆ ಪ್ರೊಡ್ಯೂಸರ್ ಹಾಕಿದ ನಂಬಿಕೆಗೂ ಪ್ರೇಕ್ಷಕ ಹಾಕಿದ ನಂಬಿಕೆಗೂ ಟ್ಯಾಲಿ ಆಗಿ ನಂಬಿಕೆ ನಿಜ ಆದರೆ ವರ್ಕ್ ಆಗುತ್ತೆ. ಏನಾಯಿತು, ಒಂದೆರಡು ಸಿನಿಮಾಗಳು ತುಂಬ ದೊಡ್ಡ ಮಟ್ಟದ ಹೆಸರು ಮಾಡಿ ದೇಶಾದ್ಯಂತ ನಮ್ಮ ಕನ್ನಡದ ಹಿರಿಮೆಯನ್ನು ಹೆಚ್ಚು ಮಾಡಾದಮೇಲೆ ಏನಾಯಿತು, ಬೇರೆ ಒಂದಷ್ಟು ಪ್ರಯತ್ನಗಳು ಹುಲಿ ಬಂತು ಅನ್ನೋ ಒಂದು ಕಥೆಗಳು ಆಗಿಬಿಟ್ಟು ಹುಲಿನೇ ಇರಲಿಲ್ಲ ಅಲ್ಲಿ. ಸೊ ಹಾಗಾದಾಗ ಏನಾಗುತ್ತೆ, ನಂಬಿಕೆ ಕಡಿಮೆ ಆಗುತ್ತೆ. ಮತ್ತು ಇಟ್ಸ್ ಅಗೇನ್ ಅದನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗಿರೋದು ಮೇಕರ್ಸೇ, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ರೈಟರ್ಸ್ ಆ್ಯಂಡ್ ಗುಡ್ ಆ್ಯಕ್ಟರ್ಸ್ ಎಲ್ಲನೂ ಸೂಕ್ತವಾಗಿ ಎಲ್ಲನೂ ಕೂಡು ಬಂದು ಆ ಥರದ ಸಿನಿಮಾಗಳು ಪ್ರಯತ್ನ ಒಂದ್ರ ಮೇಲೆ ಒಂದು ಬರ್ತಾ ಇದೆ. ಮತ್ತು ನೀವು ನಂಬಿಕೆ ಗಿಟ್ಟಿಸ್ಕೋಬೇಕಷ್ಟೇ. ನಾವು ಪ್ರೇಕ್ಷಕರನ್ನ ಬ್ಲೇಮ್ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಾವು ನಂಬಿಕೆ ಹುಟ್ಟಿಸ್ಬೇಕು. ಈಗ ನನ್ನ 10 ವರ್ಷ ಹಿಂದೆ ಅಲ್ಲಿವರೆಗೂ ಏನು ಸಿನಿಮಾ ಕಲೆಕ್ಷನ್ಸ್ ಮಾಡಿತ್ತು ಅದಕ್ಕಿಂತ ಜಾಸ್ತಿ ಯುದ್ಧಕಾಂಡ ಮಾಡಿತ್ತು. ಓಕೆ, ಅಂದರೆ ನಾನು ಹೇಳ್ತಾರೆ ಅಲ್ಲಿವರೆಗೂ ಆ ಕಲೆಕ್ಷನ್ಸ್ ಮಾಡಿರಲಿಲ್ಲ. ಪಾಸ್ಟ್ ಫ್ರಮ್ 10 ಇಯರ್ಸ್ ಲಾಸ್ಟ್ ನಾನು ಹೈಯೆಸ್ಟ್ ಕಲೆಕ್ಷನ್ ನೋಡಿ ಕೃಷ್ಣಲೀಲಾನೆ ನನ್ನ ಪ್ರೊಡಕ್ಷನ್. ಅದಾದಮೇಲೆ ಸ್ಲೋಲಿ ಇಳಿತಾ ಬಂತು. 10 ವರ್ಷ ಮತ್ತೆ ಆ ಕಲೆಕ್ಷನ್ಸ್ ನೋಡೋದಕ್ಕೆ ನಂಗೆ ಯುದ್ಧಕಾಂಡನೇ ಬೇಕಾಯಿತು. ಅಂದರೆ ಇದ್ದಾರೆ, ಅದು ಮೇ ಬಿ ನಾನು ಮಾತಾಡುವಂಥ ವಿಷಯಗಳಲ್ಲಿ ಅವ್ರಿಗೆ ನಂಬಿಕೆ ಬಂತ, ಸಿನಿಮಾ ತುಣುಕುಗಳು ನೋಡಿ ನಂಬಿಕೆ ಬಂತ. ಆ ನಂಬಿಕೆಯಿಂದ ಬಂದಂಥ ಒಂದಷ್ಟು ಜನ ಸಿನಿಮಾ ನೋಡಿ ಹೌದು ಇವನು ಹೇಳ್ತಾರೆ ನಿಜ ಅಂತ ಮತ್ತು ಅವ್ರು ಒಂದಷ್ಟು ಜನ ಕರ್ಕೊಂಬಂದಿರೋದು ಎಲ್ಲ ವರ್ಕ್ ಆಗೋದು ನಂಬಿಕೆ ಮೇಲೆ. ಆ ನಂಬಿಕೆ ಅನ್ನೋ ಪ್ರಾಸೆಸ್ ಮೇಲೇ. ಸೊ ಅದು ಒಂದು ಸಿನಿಮಾಯಿಂದ ಸಾಧ್ಯ ಅಲ್ಲ. ಒಂದಷ್ಟು ಸಿನಿಮಾಗಳು ಚಿಕ್ಕದೇ ಆಗಲಿ ಪರವಾಗಿಲ್ಲ, ಅದು ಬಜೆಟ್ ನೆವರ್ ಮ್ಯಾಟರ್ಸ್. ನೀವು ಹೇಳೋಕೆ ಹೊರಟಿರೋ ಕಂಟೆಂಟ್ ಅದು ನಿಜ ಇರಬೇಕು. ನಾನು ಇವಾಗ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡೋದು ನಿಜ ಆಗಿರಬೇಕು. ನಾನು ಎಲ್ಲೂ ಸುಳ್ಳು ಮಾರ್ಕೆಟಿಂಗ್ ಮಾಡೋಲ್ಲ. ಇವಾಗ ಸುಳ್ಳು ನಡೆಯಲ್ಲ. ನೋ ಮೋರ್ ಫಾಲ್ಸ್ ಮಾರ್ಕೆಟಿಂಗ್. ಇವಾಗ ನಾನು ಮಾತಾಡಬೇಕಾದ್ರೆ ಅವ್ನಿಗೆ ಗೊತ್ತಾಗುತ್ತೆ, ಅಜಯ್ ಸುಳ್ಳು ಹೇಳ್ತಿದ್ದಾನೆ ನಿಜ ಹೇಳ್ತಿದ್ದಾನೆ ಅಷ್ಟು ಗೊತ್ತಾಗುತ್ತೆ ಅವನಿಗೆ. ಅಷ್ಟು ನಾಲೆಜ್ ಇದೆ ಪ್ರೇಕ್ಷಕನಿಗೆ. ಸೊ ಇಟ್ಸ್ ಆಲ್ ಬಿಲೀಫ್ ಸಿಸ್ಟಮ್ ಅಷ್ಟೇ, ಬೇರೆ ಏನಲ್ಲ. ಸರ್, ನೀವು ಎಕ್ಸ್ಕ್ಯೂಸ್ ಮೀ ಸಿನಿಮಾ ಮಾಡಿದಾಗ ಅಜಯ್ ರಾವ್ ಯಾರು ಅಂತಲೇ ಗೊತ್ತಿರಲಿಲ್ಲ. ಆದರೆ ನಿಮ್ಮನ್ನು ಎಷ್ಟು ಪ್ರೇಕ್ಷಕರು ಅಪ್ಕೊಂಡ್ರು ಅಂತಂದರೆ ತುಂಬಾ ಇಷ್ಟಪಟ್ಬಿಟ್ಟಿದ್ರು ನಿಮ್ಮ ಆ್ಯಕ್ಟಿಂಗು ಅದು ಇದು. ಆದರೆ ಈಗ ನೀವು ಹೇಳೋದು 23 ವರ್ಷದಲ್ಲಿ ಬಂದಿದ್ದೀನಿ, 45-46ಕ್ಕೆ ಹೋಗ್ತಾ ಇದ್ದೀನಿ ಅಂತ. ಈಗ ಎಷ್ಟು ಕಷ್ಟ ಆಗ್ಬಿಟ್ಟಿದೆ ಅಂತಂದರೆ ಅವತ್ತು ಎಷ್ಟು ಈಸಿ ಇತ್ತೋ ಅದಕ್ಕೆ 10 ಪಟ್ಟು ಮೇ ಬಿ 20 ಪಟ್ಟು ಕಷ್ಟ ಆಗೋಗ್ಬಿಟ್ಟಿದೆ. ನಿಮ್ಮನ್ನು ನೀವು ಇಲ್ಲಿ ಪ್ರೇಕ್ಷಕರಿಗೆ ಇಷ್ಟ ಆಗೋದು ಅಷ್ಟು. ಅಂದರೆ ನೀವು ಗೊತ್ತು, ಎಲ್ಲರಿಗೂ ಗೊತ್ತು ಸ್ಟಾರ್ ಹೀರೋ ಅನ್ನೋದು ಗೊತ್ತು. ಆದರೂ ಸಿನಿಮಾ ಚೆನ್ನಾಗಿಲ್ಲ ಅಂತ ಅಂದರೆ ಒಪ್ಕೊಳ್ಳಲ್ಲ ಪ್ರೇಕ್ಷಕರು. ಅಲ್ಲ, ನಾನು ಒಳ್ಳೆ ಆ್ಯಕ್ಟರ್ ಅನ್ನೋದು ಗೊತ್ತಿದೆ ಅವರಿಗೆ. ಹಾಗಂತ ಇಡೀ ಸಿನಿಮಾ ನೋಡ್ಬೇಕಂತ ಏನು ರೂಲ್ಸ್ ಇಲ್ವಲ್ಲ. ಹೌದು, ನೀನಂದರೆ ನಂಗೆ ಇಷ್ಟ, ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅನ್ನೋದು ಗೊತ್ತಿದೆ. ಬಟ್ ಏನು ಹೇಳೋಕೆ ಹೊರಟಿದ್ಯಾ ಗುರು ಸಿನಿಮಾಯಿಂದ? ನಾನು ನಿನ್ನ 2.5 ಗಂಟೆ ನಾನು ನಿನ್ನ ನೋಡಬೇಕು, ನಿನ್ನ ತಡ್ಕೋಬೇಕು, ನಾನು ನೋಡಬೇಕಂದ್ರೆ ನೀನು ಅದ್ರ ತಕ್ಕಂತೆ ಅಷ್ಟು ಒಳ್ಳೆ ವಿಷಯ ಹೇಳಿದರೆ ನೀನು ನನಗೆ ಇನ್ನೂ ಜಾಸ್ತಿ ಇಷ್ಟ ಆಗ್ತೀಯ. ನೀವು ಅವಾಗಲೇ ಹೇಳಿದ್ರಲ್ಲ ಕತೆ ಇಷ್ಟ ಆಯಿತು ಅಂತ, ಅದೇ ಹೇಳಿದ್ದು ನಿಮ್ಮಲ್ಲಿ ಬದಲಾವಣೆ ನಾನು ಅದೇ ಕಂಡಿದ್ದೆ. ಹೌದು, ಇಲ್ಲ ನಾನು ಜಸ್ಟ್ ಒಂದು ಫೋಟೋ ಇಟ್ಬಿಟ್ಟು ನಾನು ಜಸ್ಟ್ ಸಾಂಗ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿದ್ರೆ ಅದನ್ನು ನೋಡೋವಂಥ ಅವಶ್ಯಕತೆ ಇಲ್ಲ ಅವನಿಗೆ. ನಾನು ವಿಷಯಗಳು ಹೇಳಬೇಕು ಅವನಿಗೆ, ಸ್ಟೋರಿ ಟೆಲ್ಲಿಂಗ್. ನಾನು ಅದನ್ನೇ ಲಾಸ್ಟ್ ಇಂಟರ್ವ್ಯೂಸ್ನಲ್ಲೂ ಯುದ್ಧಕಾಂಡ ಮಾಡ್ತಾ ಅದನ್ನ ಹೇಳಿದೆ. ನನಗೆ ತಲೆನಲ್ಲಿ ಜಾಸ್ತಿ ಕಾಡಿದ್ದು ನಮ್ಮ ಅಜ್ಜಂದರು ಕಥೆ ಹೇಳ್ತಾ ಇದ್ರಲ್ಲ. ನಾವು ಚಿಕ್ಕ ಮಕ್ಕಳಿಂದ ಕೂತ್ಕೊಂಡು ಕಥೆ ಹೇಳಬೇಕಾದ್ರೆ ನಾವು ಕಾತುರದಿಂದ ಕಾಯ್ತಾ ಇದ್ವಿ, ಮುಂದೆ ಏನಾಗುತ್ತೆ. ಆಮೇಲೆ ಅಷ್ಟು ಕ್ಯೂರಿಯಾಸಿಟಿ ದಾಟ್ಕೊಂಡು ಬಂದಮೇಲೆ ಲಾಸ್ಟಿಗೆ ಒಂದು ಮಾರಲ್ ಇರೋದು ಕಥೆನಲ್ಲಿ. ಅದಿಷ್ಟು ಕಥೆ ಸಾರಾಂಶ ಒಂದು ಜೀವನಕ್ಕೆ ಒಂದು ವಿಷಯ ಹೇಳುವಂಥ ವಿಚಾರಗಳು ಇರ್ತಾಯಿತ್ತು. ದ್ಯಾಟ್ ಈಸ್ ಸ್ಟೋರಿ ಟೆಲ್ಲಿಂಗ್. ನಾವು ಸಿನಿಮಾನಲ್ಲಿ ಮಾಡಬೇಕಾಗಿರೋದು ಅದೇ. ಇದೇ ಸಿಂಪಲ್ ಗುಟ್ ಅಷ್ಟೇ, ಬೇರೆ ಏನಲ್ಲ.